ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿ ನಮ್ಮ ಸಹ ಸದಸ್ಯರಾಗಿದ್ದಂಥ ನಮ್ಮ ಪಕ್ಷದ ಸಹ ಸದಸ್ಯರು ಅಂತಂದ್ರೆ ಅದೇ ನಮ್ಮ ಜೊತೆಲೇ ಇದ್ದವರು ಅಂತ ಸದಸ್ಯರಾಗಿದ್ದಂಥ ಈ ಮನೆಯ ಸದಸ್ಯರಾಗಿದ್ದಂಥ ರಾಜಾ ವೆಂಕಟಪ್ಪ ನಾಯ್ಕ, ಸುರಪುರದ ಶಾಸಕರು, ಅವರು ನಿನ್ನೆ ನಿಧನರಾಗಿದ್ದಾರೆ. ನಾನು ಮೊನ್ನೆನೂ ಕೂಡ ಹೋಗಿದ್ದೆ ನೋಡಲಿಕ್ಕೆ ಅವರಿಗೆ. ಅಷ್ಟೊತ್ತಿಗಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ICUನಲ್ಲಿದ್ದರು, ಮಾತಾಡ್ಸೋಕ್ಕಾಗಲಿಲ್ಲ. ಅದಕ್ಕಿಂತ ಹಿಂದಿನ ದಿನ ನಮ್ಮ ಅಧ್ಯಕ್ಷರು ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ರು ಅವ್ರಿಗೆ. ಸೊ ಅವ್ರು ಮಾತಾಡ್ಸ್ಕೊಂಡು ಬಂದ ಮೇಲೆ ಮತ್ತೆ ಅವರ ಪರಿಸ್ಥಿತಿ ಗಂಭೀರವಾಗಿ ಆಗ್ಬಿಟ್ಟಿದೆ. ನಾವು ಇಷ್ಟು ಬೇಗನೆ ಅವರು ನಮ್ಮನ್ನು ಅಗಲ್ತಾರೆ ಅಂತಕ್ಕಂಥ ನಂಬಿಕೆ ಇರಲಿಲ್ಲ. ಯಾಕಂದರೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಈ ಸದನದಲ್ಲಿ ಭಾಗಿಯಾಗಿದ್ದರು, ಮತ್ತೆ ಆರೋಗ್ಯವಾಗಿದ್ದಾರೆ ಅಂತೇಳಿ ಕಾಣಿಸ್ತಾ ಇದ್ರು. ಕಾಂಗ್ರೆಸ್ನ ಬಹಳ ನಿಷ್ಠಾವಂತ ಶಾಸಕರು. ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ಮಂಡಲ ಪಂಚಾಯಿತಿ ಅಧ್ಯಕ್ಷರಾಗಿ, 4 ಬಾರಿ ಶಾಸಕರಾಗಿ ಈ ಸದನದಲ್ಲಿ ಕೆಲಸ ಮಾಡಿದ್ದಾರೆ. ಸುರಪುರ ಕ್ಷೇತ್ರವನ್ನು ಪ್ರತಿನಿಧಿಸಿ 4 ಬಾರಿ ಸದಸ್ಯರಾಗಿದ್ದರು. ಅವರು ಒಬ್ಬ ಹಿರಿಯ ಸದಸ್ಯರು, ನನಗೆ ಬಹಳ ಆಪ್ತರಾಗಿದ್ದಂಥವರು. ಅವರ ನಿಧನದಿಂದ ಬಹಳ ನೋವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅತ್ಯಂತ ಸರಳ ಸಜ್ಜನಿಕೆಯ ಸಂಭಾವಿತ ಶಾಸಕರು. ಯಾವಾಗಲೂ ಕೂಡ ನೇರ ನುಡಿಗೆ ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದರು. ಜೊತೆಗೆ ಜನಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ರು. ಜನಪರವಾದಂಥ ಕಾಳಜಿ ಇಟ್ಟುಕೊಂಡು ಜನರ ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕೂಡ ನನ್ನ ಜೊತೆ ಬಂದಾಗ, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಬರೋರು. ಪಾಪ ಯಾವಾಗಲೂ ಜನರ ಪರವಾದಂಥ ಕೆಲಸಗಳಿಗೆ ಬರೋರು. ಸೊ ಬಡವರ ಪರವಾಗಿದ್ದಂಥವ್ರು, ರೈತ ಕುಟುಂಬದಿಂದ ಬಂದಂಥವ್ರು. ಜೊತೆಗೆ ಅವ್ರ ಕುಟುಂಬ ರಾಜಕೀಯ ಕುಟುಂಬ. ಯಾಕಂದರೆ ಅವ್ರ ಫಾದರ್ ಕೂಡ ಶಾಸಕರಾಗಿದ್ದರು. ಆಮೇಲೆ ಅವ್ರ ತಮ್ಮನೂ ಕೂಡ ಲೋಕಸಭಾ ಸದಸ್ಯರಾಗಿದ್ದರು, ರಂಗಪ್ಪ ನಾಯ್ಕ. ಆರೋಗ್ಯ ಲೆಕ್ಕಿಸ್ತೇನೆ ಜನರ ಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇದ್ದಂಥವ್ರು. ಅವರು ಇತ್ತೀಚೆಗೆ ನಾನು ಅವರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದೆ. ಅದರ ಚಾರ್ಜ್ ಕೂಡ ತಗೊಂಡು ಕೆಲಸ ಮಾಡ್ತಾ ಇದ್ರು. ಸೊ ಅವರು ಇಷ್ಟು ಬೇಗನೆ ಮೃತರಾಗ್ತಾರೆ ಅಂತಕ್ಕಂಥ ಯಾರಿಗೂ ಕೂಡ ಅನ್ನಿಸ್ತಾ ಇರಲಿಲ್ಲ. ಅವ್ರು ಇನ್ನೂ 65-66 ವರ್ಷ ಇರಬೇಕು ಅಂತ ಅನಿಸುತ್ತೆ. 67? ಇಲ್ಲ, ನನಗಿಂತ 10 ವರ್ಷ ಚಿಕ್ಕವರು. ಪಾಪ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಹರಿಸಲಿಲ್ಲ ಅಂತೇಳಿ ಅಂತದ್ದು ಅನಿಸುತ್ತೆ ನನಗೆ. ಆರೋಗ್ಯದ ಬಗ್ಗೆ ಗಮನ ಹರಿಸಿದ್ರೆ ಅವ್ರು ಇಷ್ಟು ಬೇಗನೆ ನಮ್ಮನ್ನು ಅಗಲ್ತಾ ಇರಲಿಲ್ಲ. ಸೊ ಒಬ್ಬ ಒಳ್ಳೆಯ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ. ಇದರಿಂದ
ನಮ್ಮ ಪಕ್ಷಕ್ಕೂ ಹಾನಿಯಾಗಿದೆ, ರಾಜ್ಯಕ್ಕೂ ಕೂಡ ಹಾನಿಯಾಗಿದೆ. ಅಂಥವ್ರನ್ನ ಕಳ್ಕೊಂಡು ಇವತ್ತು ನಮ್ಮ ಪಕ್ಷ ನಷ್ಟವನ್ನು ಅನುಭವಿಸಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ನಮ್ಮ ಮಾನ್ಯ ಖರ್ಗೆಯವ್ರಿಗೂ ಕೂಡ ಭಾಳ ಆಪ್ತರಾಗಿದ್ದಂಥವ್ರು, ಅವರೇ ಹೇಳಿದರು ಈ ಸಾರಿ ಅವರಿಗೆ ಒಂದು ಚೇರ್ಮನ್ ಮಾಡಿ ಅಂತ ಹೇಳಿದರು. ನಮಗೂ ಮಾಡಬೇಕು ಅಂತ ಅನಿಸಿತ್ತು, ಯಾಕಂತಂದರೆ ಅವ್ರು 4 ಬಾರಿ ಗೆದ್ದಿದ್ರು, ಮಂತ್ರಿ ಆಗಿರಲಿಲ್ಲ, ಅದರಿಂದ ಮಾಡಬೇಕು ಅಂತ ಇತ್ತು. ಖರ್ಗೆಯವರು ಕೂಡ ಹೇಳಿದರು ಅವರಿಗೊಂದು ಜವಾಬ್ದಾರಿ ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಅವರು ಹೆಚ್ಚು ಕಾಲ ಕೆಲಸ ಮಾಡೋಕ್ಕಾಗಲಿಲ್ಲ. ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಹೆಚ್ಚು ಕೆಲಸ ಮಾಡೋಕ್ಕಾಗಲಿಲ್ಲ. ಅವರಿಂದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬದ 2 ಮಕ್ಕಳಿದ್ದಾರೆ, ಅವರ ಕುಟುಂಬ ವರ್ಗದವರಿಗೆ ಅವರ ಪತ್ನಿ ಇದ್ದಾರೆ, 2 ಮಕ್ಕಳಿದ್ದಾರೆ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತು ಮುಗಿಸ್ತೇನೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ನನಗೊಂದು ಬಹಳ ದುಃಖವಾದಂಥ ನೋವು ನನ್ನ ಕಣ್ಣಲ್ಲಿ ಕಂಡಿದ್ದೇನೆ. ರಾಜಾ ವೆಂಕಟಪ್ಪ ನಾಯಕರವರು ನನಗೆ 1987ರಿಂದ ಪರಿಚಯ. ನಾನು ಗ್ರಾನೈಟ್ ಮಾಡ್ತಿದ್ದೆ. ಆಗ ಯಾರೋ ಸ್ನೇಹಿತರ ಜೊತೆ ನಮ್ಮ ಕಡೆನೂ ಬಂದಿದ್ರು. ನನ್ನ ಅವ್ರ ಊರಿಗೆ ಕರ್ಕೊಂಡೋಗಿದ್ರು. ಊರಿಗೆ ಕರ್ಕೊಂಡೋಗಿ ಅವ್ರ ಕಡೆ ಇರೋ ಕಲ್ಲುಗಳೆಲ್ಲ, ಅದು ಯಾದಗಿರು ರಾಯಚೂರಿಗೆ ಸಂಬಂಧಪಟ್ಟಂಥದ್ದೆಲ್ಲ ಕರ್ಕೊಂಡೋಗಿ ನನಗೆ ಅವರು ಯಾರೋ ಕಸಿನ್ಸ್ ಎಲ್ಲ ತೋರಿಸಿದ್ರು. ನಮ್ಮ ಕಡೆ ಸ್ವಲ್ಪ ಇನ್ನು ಕಲ್ಲು ಕೆಂಪಿದೆ ನಿಮ್ಮ ಕಡೆಕಿನ್ನ ಅಂತೇಳಿ ನಾನು ಅದಕ್ಕೆ ಪ್ರವಾಸ ಮಾಡಕ್ಕೆ ಹೋಗ್ಲಿಲ್ಲ. ನಮ್ಮ ಇವ್ರ ಕಡೆ ಬಂಡಿ ಅಂತ ಬಿಟ್ಟಿದ್ರು, ಶಿವರಾಜ್ ತಂಗಡಿ, ಯಾರು ಎಂಕಪ್ಪ ಬಂಡಿ, ನಾವು ಪಾಟ್ ಎಂಕಪ್ಪ ಬಂಡಿ ಅಂತ ಇಲ್ಲ, ಅವರು ಇದು ಮಾಡ್ತಿದ್ರು. ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಏನಾಯ್ತು, ಅವರು ನಾನು ಅವರು 3 ಜನ ಎಲ್ಲ ಹೋಗಿ ನೋಡ್ಕೊಂಡು ಬಂದ. ಅವ್ರು ಕೇಳಿದೆ, ಏನ್ರಿ ನಾನು ಆಗ್ಲೇ ಅಸೆಂಬ್ಲಿ ಸೋತಿದ್ದೀನಿ, ನೀನು ರಾಜಮಂತಂದವನು, ಹಿಂಗೆಲ್ಲ ಇದೆ. ಅವ್ರ ಮನೆಗೆಲ್ಲ ಕರ್ಕೊಂಡೋಗಿದ್ದು. ಈಗೂ ಆ ಸಿಸ್ಟಮ್ ಇದೆ, ಅವ್ರ ಮನೆಯಲ್ಲೆಲ್ಲ ಸಿಸ್ಟಮ್ ಇದೆ, ಬಹಳ ಗೌರವ ಎಲ್ಲ ಕೊಡ್ತಾರೆ. ನೀನು ಯಾಕೆ ನೀನು ಅಷ್ಟೊತ್ತಿಗೆ ಅವ್ರ ಮನೆ, ಅವ್ರ ತಂದೆ ಎಲ್ಲ MLA ಆಗಿದ್ರು, ಅವರ ಕುಟುಂಬದಲ್ಲೆಲ್ಲ ಶಾಸಕರಾಗಿದ್ರು. ಆಮೇಲೆ ನೆಕ್ಸ್ಟ್ ಅವ್ರ ಅಸೆಂಬ್ಲಿಗೆ 94ಗೆ ಅಸೆಂಬ್ಲಿಗೆ ಬಂದರು. 4 ಸತಿನೂ ಕೂಡ ನಮ್ಮ ಜೊತೆ ಮೆಂಬರ್ ಆಗಿ ನೋಡಿದ್ದೇನೆ. ಇದನ್ನ ನೋಡಿದ್ರೆ ಯಾವ ರಾಜನೂ ಸದಾಕಾಲ ರಾಜನಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಯಾವ ಶ್ರೀಮಂತನೂ ಶ್ರೀಮಂತನಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾವ ಬಡವನು ಕೂಡ ಬಡವನಾಗಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎನಿವನ್ ಕ್ಯಾನ್ ಬಿಕಮ್ ಎನಿಥಿಂಗ್ ಎನಿ ಟೈಮ್. ಇವತ್ತು ನಾವು ದೇವರೇನು ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಅದು ಯಾವುದು ಶಾಶ್ವತ ಅಂತೂ ಇಲ್ಲ. ನಮ್ಮ ಸಂಬಂಧಗಳು ಮಾತ್ರ ಶಾಶ್ವತ. ನಾವು ಯಾವ ರೀತಿ ಶಾಶ್ವತ. ನಾನು ಅಧ್ಯಕ್ಷರೇ 4 ದಿನದಿಂದ ಅವ್ರು ನೋಡ್ಲಿಕ್ಕೆ ಹೋಗಿದ್ದೆ. ನಾನು, GC ಚಂದ್ರಶೇಖರ್, ನಮ್ಮ ST ಸೋಮಶೇಖರ್, ನಮ್ಮ ಕೆ ಶ್ರೀನಿವಾಸ್ ಅವರು, ಪುಲಕೇಶಿ ನಗರ ಶ್ರೀನಿವಾಸು, ನೆಲಮಂಗಲ ಶ್ರೀನಿವಾಸು, GC ಎಲ್ಲ ನಾವೆಲ್ಲ ಹೋಗಿದ್ದು ಒಟ್ಟಿಗೆ ನೋಡೋಣ ಅಂತ. ಹೋಗಿ 1-2 ಗಂಟೆ ಹಾಸ್ಪಿಟಲ್ ಕಳೆದು ನಾನು ಪ್ರೈವೇಟಾಗಿ ಅವ್ರ ಹತ್ರ ಮಾತಾಡಿ ಹೋಗಿ ಅವರೆಲ್ಲ ಆರೋಗ್ಯ ಎಲ್ಲ ವಿಚಾರಿಸಿ ಎಲ್ಲ ಡ್ರಿಪ್ಸ್ ಎಲ್ಲ ಹಾಕಿದ್ರು. ಇದರಿಂದ ಕರ್ಕೊಂಡು ಬಂದ್ಬಿಟ್ಟಿದ್ರು ಹೊರಗಡೆ. ಅವ್ರನ್ನ ICU ಇಟ್ಟಿರಲಿಲ್ಲ, ಹೊರಗಡೆ ಕರ್ಕೊಂಡು ವಾರ್ಡ್ ಕರ್ಕೊಂಡು ಬಂದರು. ಮಾತಾಡಿ ಅದಾದಮೇಲೆ ತಕ್ಷಣ ನಾನು ಮೇಡಮ್ಗೂ ಫೋನ್ ಮಾಡಿ ಪ್ರೊಸೀಜರ್ ಏನು, ಆಮೇಲೆ ಅವರು ಮಾತಾಡೋಕ್ಕೆ ಬರೆಯೋಕೆ ಇದಾಕಿದ್ರಲ್ಲ, ಅದಕ್ಕೆ ಬರೆದು ನನ್ನನ್ನು ಹೆಂಗಿದ್ದೀರಾ ಏನು ಹೆಂಗೆ ಅಂತ ಅಂದ್ಬಿಟ್ಟು ಅವ್ರು ಬರೆಯೋಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಆರೋಗ್ಯ ಹೇಗಿದ್ದೀರಿ, ದೊಡ್ಡವ್ರು ಹೇಗಿದ್ದಾರೆ ಅಂತ ಸಾಹೇಬ್ರನ್ನ ಕೇಳ್ತಾ ಇದ್ರು. ಆಮೇಲೆ ಅದೆಲ್ಲ ಮಾತಾಡಿದ್ಮೇಲೆ ಕೊನೆಗೆ ಈ ಥರ ಓಟಿದೆಲ್ಲ ಬರಬೇಕಪ್ಪ, ನಾ ಬರ್ತೀನಿ ಅಂತ ಹೇಳಿದ್ರು. ಕೊನೆಗೆ ಸಿಗ್ನೇಚರ್ ಮಾಡ್ಸೋಕೆ ಹೋದ್ರೆ ಸಿಗ್ನೇಚರ್ ಸರಿಯಾಗಿ ಬರಲಿಲ್ಲ. ಆಮೇಲೆ ಕೊನೆಗೆ ಡಾಕ್ಟ್ರ್ ಹೇಳಿದ್ರು, ನಾವು ಸರ್ಟಿಫೈ ಮಾಡ್ಕೊಡ್ತೀವಿ ಸರ್ ಅಂತೇಳಿ. ಆಮೇಲೆ ಆಂಬುಲೆನ್ಸ್ ಅಂತ ಕರ್ಕೊಂಡು ನಮ್ಮ ಪರಮೇಶ್ವರ್ಗೆ ಹೇಳ್ಬಿಟ್ಟು 0 ಟ್ರಾಫಿಕ್ ಮಾಡೋಣ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿ, ಆಮೇಲೆ ಅಲ್ಲೇ ಕೂತ್ಕೊಂಡು GC ಚಂದ್ರಶೇಖರ್ಗೆ ವ್ಯವಸ್ಥೆ ಮಾಡಿ
ಫಾರಮ್ ಎಲ್ಲ ಪಾಪ ಎಲ್ಲ ಸೈನ್ ಹಾಕಿ ತಮ್ಮ ಇಂಪ್ರೆಷನ್ ಎಲ್ಲ ಮಾಡಿ ಕಳಿಸ್ಕೊಟ್ರು. ಇವ್ರಿಗೆ ತಲುಪಿಸಿ ಚೆನ್ನಾಗಿದ್ದು. ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಎಲ್ಲ ಮಾತಾಡಿ, ಪಾಪ ಮಕ್ಕಳು ಇಬ್ಬರು ಒಳ್ಳೆ ಮಕ್ಕಳಿದ್ದಾರೆ, ಧರ್ಮಪತ್ನಿನೂ ಭಾಳ ವಿದ್ಯಾವಂತೆ ಇದ್ದಾಳೆ, ಹೆಣ್ಮಗಳು ಕೂಡ. ಎಲ್ಲ ಮಾತಾಡಿ ಬಂದಾದ್ಮೇಲೆ ನಿನ್ನೆ ಮಧ್ಯಾಹ್ನ ಯಾವುದೋ ಕಾರ್ಯಕ್ರಮದಲ್ಲಿ ಇದ್ದಾಗ ತಕ್ಷಣ CMಗೆ ಹೇಳಿದೆ. CM ಅವರು ಎಲ್ಲ ಕೆಲಸ ಬಿಟ್ಟು ತಕ್ಷಣ ಎಲ್ಲ ಹೋಗ್ಬೇಕಾಯ್ತು. ಹೋಗಿ ಅವ್ರನ್ನ ಭೇಟಿ ಮಾಡಿಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ತಿರ್ಗಾ ಏರುಪೇರು ಆಗಿತ್ತು. ನಿನ್ನೆ ನೋಡಿದ್ರೆ ಈ ರೀತಿ ಒಂದು ದೊಡ್ಡ ನೋವಿನ ವಿಚಾರ ಬಂದಿದೆ. ಇವತ್ತು ರಾಜಕಾರಣ ಏನೇ ಇರಲಿ, ಬಟ್ ಯಾರು ಕೂಡ ಅವರು ಕೆಟ್ಟವರು, ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಒಬ್ಬರು ಕೂಡ ಇಲ್ಲಿವರೆಗೂ ನಮಗೆ ಯಾರು ಕೂಡ ಹೇಳಿಲ್ಲ. ಆಮೇಲೆ ಬಂಗಾರಪ್ಪನವ್ರಿಗೂ ಭಾಳ ಹತ್ತಿರವಾಗಿದ್ರು. ಬಂಗಾರಪ್ಪನವ್ರು ಕೂಡ ಭಾಳ ಹತ್ತಿರವಾಗಿದ್ರು. ಅವರು ಭಾಳ ಹತ್ತಿರವಾಗಿದ್ದರು, ಅವರ ಕುಟುಂಬ ಎಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್. CM ಹೇಳ್ದಂಗೆ ಅವ್ರ ಬ್ರದರ್ ಒಬ್ಬರು MP ಕೂಡ, ರಂಗಪ್ಪ ನಾಯಕ, ಯಂಗ್ಸ್ಟರ್ ಆತನು ಯಂಗ್ಸ್ಟರು, ಅವರು ಕೂಡ MP ಆಗಿದ್ರು. ಅಧ್ಯಕ್ಷರೇ, ಸಾಧನೆ ಇಲ್ಲದೆ ನಮ್ಮ ವಿವೇಕಾನಂದರು ಒಂದು ಮಾತಿರ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಹಂಗೆ ಅವರು ಯಾವ ವೈರತ್ವವನ್ನು ಆ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಬೇಕಾದಷ್ಟು ನಮ್ಗೆ ರಾಜಕಾರಣ ಒತ್ತಡ ಇತ್ತು, ಬೇರೆ ಯಾರೋ ಪಾರ್ಟಿಯವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಟಿಕೆಟ್ ಕೊಡಬೇಕು ಅಂತ. ಬಟ್ ಖರ್ಗೆ ಸಾಹೇಬರು ಮಾತ್ರ ನಮಗೆ ಬಿಡಲಿಲ್ಲ. ನಮ್ಗೆ ಒತ್ತಡ ಇತ್ತು, ಬೇರೆಯವರೆಲ್ಲ ಬರಬೇಕು ಅಂತಿದ್ರು. ಖರ್ಗೆ ನೋ ನಿಂಗೆ ಗೊತ್ತಾಗಲ್ಲ, ಅವ್ನು ಗೆದ್ದೇ ಗೆಲ್ತಾನೆ, ಒಳ್ಳೆ ವ್ಯಕ್ತಿತ್ವ ಇದೆ, ಇಡೀ ಕ್ಷೇತ್ರದ ಜನ ಭಾಳ ಇದು ಮಾಡ್ಕೊಂಡಿದ್ದಾರೆ ಅಂತ. ಹಂಗೆ ಇವತ್ತು ಅವರು ನಮ್ಮಿಂದ ದೂರ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಒಳ್ಳೆ ಕುಟುಂಬ. ಆಮೇಲೆ ಅವರ ನಿನ್ನೆ ರಾತ್ರಿ ಸತ್ತ ತಕ್ಷಣ ಅವರೊಬ್ಬ ಅಭಿಮಾನಿ ಹೃದಯಘಾತದಿಂದ ತೀರ್ಕೊಂಡಿದ್ದಾರೆ, ಅದು ಕೂಡ ನಮಗೆ ಬಂದಿದೆ. ಆಮೇಲೆ ಅವ್ರ ಕುಟುಂಬ ರಾಜ್ಯಮಂಥನ ಇದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂತ ಒಂದು ದೊಡ್ಡ ಇತಿಹಾಸ ಕೂಡ ನಾವು ನೋಡಿದ್ದೇವೆ. ನಾನು KSRTC ಅಧ್ಯಕ್ಷರಿಗೆ ಹೇಳಿದೆ, KSRTC ಆ ಭಾಗದಲ್ಲಿ ಚೇರ್ಮನ್ಗೆ ಅಂತ, ಆ ಭಾಗಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಖರ್ಗೆ ಸಾಹೇಬ್ರಿಲ್ಲ, ಸ್ಟೇಟ್ ಲೆವೆಲ್ ಉಗ್ರಾಣ ಕೊಡಪ್ಪ ಅಂತೇಳಿ CMಗೆ ಹೇಳ್ಬಿಟ್ಟು ಉಗ್ರಾಣನ ಮಾಡಿಸಿದ್ರು. ಸೊ ಹಂಗೆ ದೇವ್ರು ನಮ್ಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋಂಥದ್ದು. ಸೊ ಅವ್ರಿಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಇವತ್ತು ನಮ್ಮ ಇನ್ನ ಯಂಗ್ಸ್ಟರ್ಸ್ ಭಾಳ ಚೆನ್ನಾಗಿದ್ರು. ಇವತ್ತು ಅವರು ಒಳ್ಳೆ ದೊಡ್ಡ ಅಭಿಮಾನ ಮತ್ತು ಯಾರಿಗೂ ತೊಂದರೆ ಕೊಡಲಿಲ್ಲ, ಆದರ್ಶ ಒಂದು ವ್ಯಕ್ತಿತ್ವವನ್ನು ಆ ಭಾಗದಲ್ಲಿ ಪಡ್ಕೊಂಡು ಬಂದಂಥವ್ರು. ಅಜಾತ ಶತ್ರು ಅನ್ನೋ ಒಂದು ಹೆಸರನ್ನು ಕೂಡ ಆ ಕ್ಷೇತ್ರದಲ್ಲಿ, ಆ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದಾರೆ. ಅವ್ರು ನಮ್ಮಿಂದ ದೂರ ಇದೆ. ನಾನು ಸರ್ವೆ ಮಾಡಿಸಿದೆ, ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಯಾರು ಕೊಡಬೇಕು ಅಂತ, ಅವ್ರ ಹೆಸರೇ ಬಂತು. ಆಮೇಲೆ ಅವ್ರ ಆರೋಗ್ಯ ನೋಡಿ ನಾವು ಬೇರೆ ಆಲೋಚನೆ ಮಾಡೋಕ್ಕೆ ಚರ್ಚೆ ಮಾಡ್ತಾ ಇದ್ದೆವು. ಆ ಪಾರ್ಲಿಮೆಂಟ್ ಎಲೆಕ್ಷನ್ ಏನಾದ್ರು ಮಾಡಿ ಪಾರ್ಲಿಮೆಂಟ್ ಕೊಡೋಕ್ಕೆ ಸಾಧ್ಯನಾ ಅನ್ನೋದು ಕೂಡ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೆವು. ಸೊ ಇವತ್ತು ನಮ್ಮ ಜೊತೆ ಇಲ್ಲ. ನಿನ್ನೆ ನಾನು ತಿಳಿದ ತಕ್ಷಣವೇ ನಿನ್ನೆ ಮಧ್ಯಾಹ್ನ ಹೋಗಿ ಅವ್ರಿಗೆ ತಿರ್ಗಾ ಭೇಟಿ ಮಾಡಿ ಕುಟುಂಬದವ್ರ ಹತ್ರ ಮಾತಾಡಿ ಧೈರ್ಯ ತುಂಬಿ ಬರೋಷ್ಟು ಕೆಲಸ ಮಾಡಿದೆ. ಈ ಮುಖ್ಯಮಂತ್ರಿಗಳು ಕೂಡ ಈಗ ಕೂಡಲೇ ಹೊರಟಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರೆಲ್ಲ ಕುಟುಂಬ ಮತ್ತು ಅವರ ಅಭಿಮಾನಿಗಳಿಗೂ ಕೂಡ ಈ ತಡ್ಕೊಳ್ಳುವಂಥ ಒಂದು ಶಕ್ತಿ ಸಿಗಲಿ ಅಂತೇಳಿ ನಿನ್ನೆ ಸಾಯಂಕಾಲನೇ ನನ್ನ ತಕ್ಷಣ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಸಂತಾಪ ಸಭೆಯನ್ನು ಕೂಡ ನಿನ್ನೆ ಮುಗಿಸಿದೆ ನಾನು. ಯಾಕೆಂದರೆ ಇವತ್ತು ಇವೆಲ್ಲ ಈ ಕಾರ್ಯಕ್ರಮ ಮಾಡಬೇಕಾಗ್ತದೆ ಅಂತೇಳಿ. ಅದರಿಂದ ತಾವು ಏನು ಮಂಡಿಸಿದ್ರಿ ಅದಕ್ಕೆ ಅನುಮೋದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾರೆ. ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು, ನನ್ನ ಧ್ವನಿಯನ್ನು ಸೇರಿಸ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ರಾಜಾ ವೆಂಕಟಪ್ಪ ನಾಯ್ಕ ಅವರು ನಿಧನ ಹೊಂದಿರತಕ್ಕಂಥ ಸುದ್ದಿ ನಮಗೆಲ್ಲ ಒಂದು ರೀತಿ ಆಘಾತ ಆಗಿದೆ. ಯಾಕೆಂದರೆ ನಿನ್ನೆ ಮೊನ್ನೆ ನಮ್ಮ ಜೊತೆ ಇದ್ದಂಥವ್ರು. ಇದೇ ಸದನದಲ್ಲಿ ಚುನಾವಣಾ ಆಯೋಗ ಚುನಾವಣೆ ಅವ್ರಿಗೆ 5 ವರ್ಷ ಗ್ಯಾರಂಟಿ ಕೊಟ್ಟಿದೆ, 5 ವರ್ಷ ಅವ್ರ ಸದಸ್ಯರಾಗಿರುವಂಥವ್ರು. ಆದರೆ ವಿಧಿ ನಿಯಮದಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ನಾವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಭಗವಂತ ಒಬ್ಬ ಇದ್ದಾನೆ, ತಾವು ಕೂಡ ಅದನ್ನೇ ಹೇಳಿದ್ರಿ, ಭಗವಂತ ಒಬ್ಬ ಇದ್ದಾನೆ, ಅವಕಾಶ ಕೊಡೋನು ಅವರು. ಆದರೆ ನಾವಿದ್ದಾಗ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಹಿಂದೆ ಬರೋವಂಥದ್ದು. ಆದರೆ ರಾಜಾ ವೆಂಕಟಪ್ಪ ನಾಯ್ಕ ಅವರು ಭಾಳ ಸರಳ ಸಜ್ಜನಿಕೆಯವರು. ಯಾವುದೇ ಕಾಂಟ್ರವರ್ಸಿಗೆ ನಾನು ನೋಡ್ದಂಗೆ ಯಾವುದೇ ಗಡಿಬಿಡಿ, ಯಾವುದೇ ಕಾಂಟ್ರವರ್ಸಿಗೆಲ್ಲೂ ಯಾವುದು ಕಾಣಿಸೇ ಇಲ್ಲ ಎಂದೂ ಕೂಡ. ಅವರಾಯಿತು, ಅವ್ರ ಕೆಲಸ ಆಯಿತು,
ಅವ್ರ ಕ್ಷೇತ್ರ ಆಯಿತು. ಯಾವುದೇ ಗೊಂದಲ ಗೋಜಲು ಏನು ಹೋಗದೆ ವಿಧಾನಸಭೆ ಒಳಗಡೆ ಬರೋರು ಹಾಗೆ ಹೋಗೋರು. ಆ ರೀತಿ ಒಂದು ಸೌಜನ್ಯ, ಒಂದು ಗೌರವವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವರು, ಒಂದು ರಾಜ ಮನೆತನದಿಂದ ಬಂದಂಥವ್ರು. ಮುಖ್ಯಮಂತ್ರಿಗಳು ಹೇಳಿದ್ರು, ಅವರ ತಮ್ಮವರು ಕೂಡ ಲೋಕಸಭಾ ಸದಸ್ಯರಾಗಿದ್ದರು. ಇಡೀ ಕುಟುಂಬ ಒಂದು ರಾಜ ಮನೆತನದಲ್ಲಿದ್ದರೂ ಕೂಡ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರ ತಾತ ಅವರೇನು ಪಾಲ್ಗೊಂಡಿದ್ದರು. ಅದಾದ್ಮೇಲೆ ಇವರು ಕೂಡ ರಾಜಕೀಯ ರಂಗದಲ್ಲಿ ಇಡೀ ಕುಟುಂಬ ಇದ್ದು ಜನಸೇವೆಯಲ್ಲಿ ತೊಡಗಿದ್ರು. 4 ಬಾರಿ ವಿಧಾನಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಸೊ ಇವತ್ತು ಅವರ ಸರಳ ಸಜ್ಜನಿಕೆ, ಇವರು ಎಲ್ಲರಿಗೂ ಕೂಡ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತೀರಿ. ನಮ್ದೇನು 5 ವರ್ಷ ಗ್ಯಾರಂಟಿ ಅಂತ ನಾವು ತಿಳ್ಕೊಂಡಿರ್ತೀರಿ, ಅದು ಇರಲ್ಲ. ಭಗವಂತನ ಇಚ್ಛೆ ಏನಿರ್ತದೋ ಅದೇ ನಡೆಯೋದು. ಅದರ ಮಧ್ಯೆ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಜೀವನದಲ್ಲಿ ಉಳಿಯುವಂಥದ್ದು. ಅದರಿಂದ ಇವತ್ತು ರಾಜ ವೆಂಕಟಪ್ಪ ನಾಯಕ್ ಅವರು ನಮ್ಮ ಮಧ್ಯೆ ಇಲ್ಲ. ಅವರ ಕುಟುಂಬ, ಅವರ ಬಂಧುಗಳು, ಅವರ ಅಭಿಮಾನಿಗಳ ಏನು ದುಃಖ ಸಾಗರದಲ್ಲಿದ್ದಾರೆ, ಅವರೆಲ್ಲರಿಗೂ ನಾನು ಕೂಡ ಅವ್ರ ಜೊತೆ ಸಂತಾಪ ವ್ಯಕ್ತ ಮಾಡಿ, ತಾವು ತಂದಿರ್ತಕ್ಕಂಥ ಏನು ಈ ಒಂದು ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಕೋರ್ತಾ ಇದ್ದೀನಿ. ಅಧ್ಯಕ್ಷರು, ಅಧ್ಯಕ್ಷರೇ, ತಾವು ತಂದಂಥ ನಿರ್ಣಯವನ್ನು ಬೆಂಬಲಿಸ್ತಾ ಇದ್ದೀನಿ. ರಾಜಾ ವೆಂಕಟಪ್ಪ ನಾಯಕರನ್ನ ಅನೇಕ ವರ್ಷದಿಂದ ನಾನು ಈ ಸದನದಲ್ಲಿ ನೋಡಿದ್ದೀನಿ ಮತ್ತು ಅವ್ರ ಜೊತೆಗೆ ಕೆಲಸ ಮಾಡುವಂಥ ಸಂದರ್ಭ. ಮೊನ್ನೆ ಚೆನ್ನಾಗಿದ್ರು. ನಿನ್ನೆ ಊರಿನಲ್ಲಿದ್ದಾಗ ಈ ಸುದ್ದಿ ನಂಬಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಸುದ್ದಿ ಇದು. ಇಷ್ಟು ಗಟ್ಟಿಮುಟ್ಟಾದಂಥ ಮನುಷ್ಯನಿಗೆ ಈ ಸಾವು ಹೆಂಗೆ ಹತ್ರ ಬಂತು ಅಂತ ಹೇಳಿ ನಮಗೆ ಚಿಂತೆ ಆಯಿತು. ಪಂಚಾಯಿತಿ ಸದಸ್ಯರಿಂದ ಹಿಡಿದು ಶಾಸಕನವರೆಗೆ ಎಲ್ಲ ಮೆಟ್ಲನ್ನು ಹತ್ತಿ ಬಂದಿರತಕ್ಕಂಥವ್ರು ರಾಜ ವೆಂಕಟಪ್ಪ ನಾಯಕರು. ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ, ಈ ಕೋವಿಡಿನ ನಂತರ ಏನೋ ಆಗೋಗ್ಬಿಟ್ಟಿದೆ. ಇವರಾರು 67 ವಯಸ್ಸು. ನನ್ನ ಕ್ಷೇತ್ರದಲ್ಲಿ ಇತ್ತೀಚೆಗೆ 22-23 ವಯಸ್ಸಿನ ಯುವಕರು ಯುವತಿಯರು ಹಾರ್ಟ್ ಅಟ್ಯಾಕ್ ಆಯಿತು, ಬ್ರೈನ್ ಹೆಮರೇಜ್ಗಳಾಗ್ತಾ ಇದೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ, ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಕೋವಿಡಿನ ನಂತರ ಆಗಿರ್ತಕ್ಕಂಥ ಪರಿವರ್ತನೆ ಆರೋಗ್ಯ ಇದರಲ್ಲಿ ಏನು ಅಂತೇಳಿ ಹೇಳಿ ಇದ್ರ ಬಗ್ಗೆ ಒಂದು ಸಂಶೋಧನೆ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಕಟ್ಟುನಿಟ್ಟಿನ ಪರೀಕ್ಷೆ ತಪಾಸಣೆ ಇದು ನಡೆಸದೇ ಹೋದರೆ ಅಷ್ಟು ಜನ ಹುಟ್ಟುತ್ತಾರೋ ಇಲ್ಲ ಗೊತ್ತಿಲ್ಲ, ಅಷ್ಟು ಜನ ಸಾಯ್ತಾರ ಪ್ರತಿ ದಿವಸ. ನನಗೆ ನನ್ನ ಕಿವಿನಲ್ಲಿ ನಂಬಲಿಕ್ಕಾಗೋದಿಲ್ಲ. ದಿನಕ್ಕೊಂದು 5-6 ಹೆಣಕ್ಕೆ ನಾವು ಹಾರ ಹಾಕ್ಬೇಕು ಊರಲ್ಲಿದ್ದರೆ. ಒಂಥರ ಬಹಳ ನೋವಾಗುತ್ತೆ. ಯಾವಾಗಲೂ ಕೂಡ ಈ ಸ್ಥಿತಿ ಬಂದಿರಲಿಲ್ಲ ಸರ್. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರನ್ನ ಕರೆದು, ಕೆಲವು ಆರೋಗ್ಯ ತಜ್ಞರನ್ನ ಕರೆದು ಈ ಬಗ್ಗೆ ಮಾತಾಡಿ ಏನಾಗಿದೆ, ಏನು ಇದಾಗ್ತಾ ಇದೆ ಅಂತೇಳಿ ಹೇಳಿ ಯಾರನ್ನಾರು ಒಂದಷ್ಟು ಜನ ಸಂಶೋಧನೆಗೆ ಒಳಪಡಿಸಿ ಅಧ್ಯಯನ ಮಾಡಿಸುವಂಥದ್ದು ಅವಶ್ಯಕತೆ ಇದೆ. ಈ ಸಾವಿನ ಸಂಖ್ಯೆಯನ್ನು ಕಮ್ಮಿ ಮಾಡಬೇಕು. ಆಯುಷ್ಯತೆ ನಮಗೆ ಹುಟ್ಟುವಂಥದ್ದು ಇದು ಆಕಸ್ಮಿಕ, ಇದು ಸಾವು ನಿರೀಕ್ಷಿತ. ಇದು ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಕಡಿಮೆ ವಯಸ್ಸಿನಲ್ಲಿ ತೀರಿ ಹೋಗುವಂಥದ್ದು ಏನಿದೆ, ಇದನ್ನು ಸರ್ಕಾರ ಒಂದಷ್ಟು ಪ್ರಯತ್ನ ಮಾಡಿದ್ರೆ ಕಮ್ಮಿ ಮಾಡ್ಬೋದಾ ಅಂತ ಹೇಳಿ ದಯವಿಟ್ಟು ಪರಿಶೀಲನೆ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಈ ನಿರ್ಣಯಕ್ಕೆ ಬೆಂಬಲಿಸಿ ನಾನು ಮಾತನ್ನು ಮುಗಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆಗೆ ಬೆಂಬಲಿಸುತ್ತಾ, ಇವತ್ತು ಮಾನ್ಯ ರಾಜ ವೆಂಕಟಪ್ಪ ನಾಯಕ್ ಅವರ ಸಾವನ್ನು ಸುದ್ದಿ ಕೇಳಿದ ನಂತರ ಬಹುಶಃ ಭಾಳ ನನಗೆ ಆಘಾತವೆನಿಸಿತು. ಯಾಕಂದರೆ ವೆಂಕಟಪ್ಪ ನಾಯಕ್ ಅವರು ಕ್ಷೇತ್ರ, ನಾನು ಲಿಂಗಸೂರು ಕ್ಷೇತ್ರದ ಪಕ್ಕದ ಕ್ಷೇತ್ರ. ಕೃಷ್ಣಾ ನದಿ ಬರುತ್ತೆ, ಕೃಷ್ಣಾ ನದಿ ಆಚೆ ಕಡೆ ಸೈಡು ಸುರಪುರ ಕ್ಷೇತ್ರ ಮತ್ತು ಕೃಷ್ಣಾ ನದಿ ಈ ಸೈಡ್ ಭಾಗದಲ್ಲಿರ್ತಕ್ಕಂಥದ್ದು ಲಿಂಗಸೂರು ಕ್ಷೇತ್ರ. ಬಹುಶಃ ವೆಂಕಟಪ್ಪ ನಾಯಕರು ಭಾಳ ದಿವಸದಿಂದ ಭಾಳ ಪರಿಚಿತರಿದ್ದಂಥದ್ದವರು. ಬಹುಶಃ ವೆಂಕಟಪ್ಪ ನಾಯಕರು ಅಂದರೆ ಮೊದಲನೇ ಬಾರಿಗೆ ಶಾಸಕರಾದಾಗ ಅವರು KCP ಪಕ್ಷ, ಬಂಗಾರಪ್ಪನವರು ಒಂದು ಹೊಸ ಪಕ್ಷವನ್ನು ಕಟ್ಟಿ ಆ ಪಕ್ಷದಿಂದ ಮೊದಲನೇ ಬಾರಿಗೆ ಶಾಸಕರಾಗಿ ಗೆದ್ದಂಥವರು.
ಬಹುಶಃ ಅದು 2094ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಅವರು ಶಾಸಕರಾದಂಥದ್ದು ನಾವು ನೋಡಿರ್ತಕ್ಕಂಥದ್ದು. ಆಮೇಲೆ ಉಳಿದ 3 ಬಾರಿ ಏನಿದೆಲ್ಲ ಕಾಂಗ್ರೆಸ್ಲಿಂದನೇ ಗೆದ್ದಂಥವರು. ಬಹುಶಃ ವೆಂಕಟಪ್ಪ ನಾಯಕರು ಅಂದರೆ ಭಾಳ ಬ್ರಿಟಿಷರ ಕಾಲದಲ್ಲಿ ಹೋರಾಟ ಮಾಡಿಗೇಸಿ ಒಂದು ಇತಿಹಾಸ ಇದೆ ಸುರಪುರ ತಾಲೂಕದ್ದು. ಆ ಒಂದು ಹೋರಾಟದ ಮನೆತನದಿಂದ ಆ ಒಂದು ವಂಶಸ್ಥರವರು, ಆ ಹೋರಾಟದಲ್ಲಿಂದ ಬಂದಂಥವರು. ವೆಂಕಟಪ್ಪ ನಾಯಕರು ಬಹುಶಃ ಅವರು ಈ ಚಿಕ್ಕ ವಯಸ್ಸಿನಲ್ಲಿ 67ನೇ ವಯಸ್ಸಿನಲ್ಲಿ ನಿಧಾನ ಹೊಂದಿದ್ದಾರೆ ಅಂದರೆ ಇದು ಬಹುಶಃ ಯಾರೂ ನಂಬಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಿನ್ನೆ ಅವ್ರದ್ದು ಮಧ್ಯಾಹ್ನ ಅವರ ಸಾವಿನ ಸುದ್ದಿ ಕೇಳಿ ನಮಗೂ ಕೂಡ ಆಘಾತವನ್ನಿಸ್ತು ಸನ್ಮಾನ್ಯ ಅಧ್ಯಕ್ಷರೇ. ಬಹುಶಃ ಭಗವಂತ ಇಂಥ ಸಾವು ತರಬಾರ್ದು, ಯಾರಿಗೂ ಬರಬಾರ್ದು. ಯಾಕಂದರೆ ಒಂದು ಚಿಕ್ಕ ವಯಸ್ಸಿನಲ್ಲಿನೇ ಅವರು ಕಲ್ಯಾಣ ಕರ್ನಾಟಕದಲ್ಲಿ 4 ಬಾರಿ ಶಾಸಕರಾಗಿ ಒಳ್ಳೆಯ ರಾಜಕೀಯ ಆಡಳಿತವನ್ನು ಮಾಡಿದಂಥವರು ಮತ್ತು ಅವರ ಮನೆತನದಲ್ಲಿ ಕೂಡ ಒಂದು ಭಾಳ ದೊಡ್ಡ ಕೀರ್ತಿ ಇರ್ತಕ್ಕಂಥದ್ದು. ಬಹುಶಃ ಸುರಪುರ ತಾಲೂಕಿನಲ್ಲಿ ರಾಜ ಮನೆತನದಂದರೆ ಭಾಳಷ್ಟು ಸುರಪುರ ಇತಿಹಾಸ ಇದೆ. ಹೋರಾಟ ಮಾಡಿದ್ರಲ್ಲಿಂದ, ರಾಜಕೀಯ ಮಾಡೋದ್ರಲ್ಲಿಂದ ಇತಿಹಾಸ ಇದೆ. ಬಹುಶಃ ಇವ್ರ ವಿರುದ್ಧ ನಿಂದ್ರಂಥವರೇ ನಮ್ಮ ಪಕ್ಷದ ರಾಜಗೌಡರು. ಬಹುಶಃ ಇವ್ರ ವಿರುದ್ಧ ಅವ್ರು ಗೆದ್ರು, ಅವ್ರ ವಿರುದ್ಧ ಇವ್ರು ಗೆದ್ರು. ಈ ರೀತಿ ರಾಜಕೀಯದಲ್ಲಿ ಭಾಳಷ್ಟು ಪೈಪೋಟಿಯಿಂದ ರಾಜಕೀಯ ಮಾಡ್ಕೊಂತ ಬಂದಂಥವರು. ಬಹುಶಃ ನಮ್ಗೆ ವೆಂಕಟಪ್ಪ ನಾಯಕ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಭಾಳ ದುಃಖ ಅನ್ನಿಸ್ತದೆ. ನಮ್ಮ ಭಾಗದ ಒಬ್ಬ ದೊಡ್ಡ ವ್ಯಕ್ತಿ, ಒಳ್ಳೆ ವ್ಯಕ್ತಿ ತೀರ್ಕೊಂಡಾರಂತಂದರೆ ಅವ್ರ ಸಾವಿನ ಸುದ್ದಿ ಭಾಳ ಆಘಾತವಾಗಿದೆ. ಬಹುಶಃ ನಾನು ಕೂಡ ಏನು ವೆಂಕಟಪ್ಪ ನಾಯಕ ಅವರ ಸಾವಿನ ಸುದ್ದಿ ತಿಳಿದ ಬಹುಶಃ ದುಃಖ ಅನ್ನಿಸ್ತಾ ಇದೆ. ಈಗ ಅವರು ಸಾವಿನ ಸುದ್ದಿ ತಿಳಿದ ಮೇಲೆ ದಯಮಾಡಿ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ಮತ್ತು ತಡ್ಕೊಳ್ತಕ್ಕಂಥ ಶಕ್ತಿ ಕೂಡ ಭಗವಂತ ಅವರಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಬೆಂಬಲವನ್ನು ಘೋಷಣೆ ಮಾಡಿ ನಿನ್ನೆ ಒಂಥರ ರಾಜ ವೆಂಕಟಪ್ಪ ಅವ್ರದ್ದು ಸುದ್ದಿ ನಿಧಾನ ಹೊಂದಿದ್ದು ನಮಗೆ ಒಂಥರ ಶಾಕ್ ತಂತು. ನನಗೆ ನಂಬಕ್ಕೆ ಸಾಧ್ಯ ಆಗಲಿಲ್ಲ. ಏನಕ್ಕಂದರೆ ಒಂದು 15 ದಿನ 20 ದಿನ ಹಿಂದೆ ನಂತಾವು ಬಂದು ಅವ್ರು ಹೆಂಗೆ ನಂಬ್ತಾವು ಬರೋರು ಅಂದರೆ ಕ್ಷೇತ್ರಕ್ಕೆ ಕೆಲಸಕ್ಕೆ ನಾವೆಲ್ಲೋ ಯಾರು ನಮ್ದಾಲು 4 ಬಾರಿ ಅವ್ರು MLA ಆಗಿದ್ದರು. 4 ಬಾರಿ MLA ಆದ್ರೂ ಅವ್ರಿಗೆ ಒಂಥರ ಏನು ಒಂಥರ ಅನಿಸಿಲ್ಲ. ನಾನು 4 ಬಾರಿ MLA ಅಂತ ಕ್ಷೇತ್ರ ಕೆಲಸಕ್ಕೆ ನಮ್ಮ ತಾವು ಅರ್ಜಿಗಳು ಹೆಂಗೆ ತರೋದಂದರೆ ಒಂಥರ ಬಗ್ಗೆ ಸರ್ ನಾನು ಈ ಕ್ಷೇತ್ರದ ಕೆಲಸ ಇದ್ದೆ ದಯಮಾಡಿ ಮಾಡಿಕೊಡಿ ಅಂತ. ನಾನು ಭಾಳ ಸತಿ ಅವ್ರಿಗೆ ಹೇಳಿದೆ, ಸರ್ ತಾವು 4 ಬಾರಿ MLA ಆಗಿದ್ದೀರಾ, ನನಗಿಂತ ಸೀನಿಯರ್ ತಾವು 94 ತಾವು ಗೆದ್ದಿರೋದು, ಭಾಳ ಸೀನಿಯರ್ ಆಗಿದ್ದೀರಾ, ಸ್ವಲ್ಪ ಏನಿರುತ್ತೆ ಕೆಲಸ ಮಾಡ್ಕೊಡ್ತೀವಿ. ಇಲ್ಲ ಸರ್ ನಮ್ಮ ಕ್ಷೇತ್ರದ ಕೆಲಸ ದಯಮಾಡಿ ಮಾಡಿಕೊಡ್ಬೇಕಂತ. ಆ ಥರ ಸಿಂಪಲ್ ಮನುಷ್ಯ ನಾನಂತೂ ರಾಜಕೀಯದಲ್ಲಿ ನೋಡೋಕ್ಕೆ ಸಾಧ್ಯ ಆಗಲ್ಲ. ಸೀನಿಯರ್ ಆಗಿ 4 ಬಾರಿ MLA ಆಗಿ 1 ಬಾರಿ MLA ಆದ ತಕ್ಷಣ ಅವ್ರು ಮಾತಾಡೋದು ಕಷ್ಟ ಆಗ್ತದೆ. ಹಿಂಗೆ ಕೆಲಸ ಮಾಡಿಲ್ಲ, ಹಂಗೆ ಕೆಲಸ ಮಾಡಿಲ್ಲ, ಇಂಥ ಮಾಡಿಕೊಟ್ರಿ ಅಂತ. ಅವತ್ತು ಯಾವತ್ತೂ ದೊಡ್ಡ ಮಾತು ಮಾತಾಡಿಲ್ಲ. ಯಾವತ್ತಿದ್ರೂ ತಲೆ ಬಗ್ಸಿ ಸರ್ ನನ್ನ ಕ್ಷೇತ್ರದ ಕೆಲಸ ದಯಮಾಡಿ ಮಾಡಿಕೊಡಿ ಅಂತಲೇ ಕೇಳ್ಕೊಳ್ತಾಯಿದ್ರು. ಇವತ್ತು ನಮ್ಮ ಬಿಟ್ಟು ನಮ್ಗೆ ಹೋಗಿದ್ದಾರೆ. ನಮಗೆಲ್ಲ ಭಾಳಷ್ಟು ನೋವು ತಂದಿದೆ. ನಾವು ಕ್ಷೇತ್ರದಲ್ಲಿ ನಮ್ಮ ಚುನಾವಣೆಯಲ್ಲಿ ಪ್ರಚಾರಕ್ಕೋಸ್ಕರ ನಾನು ನಮ್ಮ ಮುಖ್ಯಮಂತ್ರಿಗಳು ಪ್ರಚಾರಕ್ಕೆ ಹೋಗಿದ್ದೀವಿ ಕ್ಷೇತ್ರಕ್ಕೆ. ಈ ಚುನಾವಣೆಯಲ್ಲಿ ಆ ಜನಸಾಗರ ನೋಡಿದ್ರೆ ನಮ್ಗೊಂಥರ ಆಶ್ಚರ್ಯ ಆಯಿತು. ಅಷ್ಟು ಜನಪ್ರೀತಿಯನ್ನು ಅವ್ರು ಗೆಲ್ಲಿಸಿದ್ರು. ಅಲ್ಲೇ ನಮ್ಗೆ ಕಾಣ್ತೀವಿ ಬರೀ ಜನ ಎಷ್ಟು ಪ್ರೀತಿಸ್ತಾರೆ ಅಂತೇಳ್ಬಿಟ್ಟು. ಇವತ್ತು ಭಾಳ ಒಂದು ಮಹಾನ್ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ. ಇಷ್ಟೇ ನನ್ನ ಭಗವಂತಂತವ ಇವತ್ತೆಲ್ಲ ನಾವು ಎಲ್ಲ ಹೋಗಲೇಬೇಕು, ಯಾರೂ ಇಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗಲ್ಲ. ಚಿಕ್ಕ ವಯಸ್ಸು ಅವ್ರದ್ದು 67 ವರ್ಷ ಅಂದರೆ ದೊಡ್ಡ ವಯಸ್ಸೇನಿಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರಂತ ಎಲ್ಲ ನಮಗೆ ನೋವನ್ನು ತಂದಿದ್ದಾನೆ. ಇಷ್ಟೇ ನಾನು ಭಗವಂತಂತ ಪ್ರಾರ್ಥನೆ ಮಾಡೋದು, ಈ ಆಗಿರೋದು ಘಟನೆನ ಅವ್ರ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ, ಅವ್ರ ಕ್ಷೇತ್ರೀಯ ಮತದಾರನ ಈ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಅವ್ರ ಭಗವಂತನ ಪ್ರಾರ್ಥನೆ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆ ಬೆಂಬಲಿಸ್ತಾ ರಾಜ ವೆಂಕಟಪ್ಪ ನಾಯಕ್ ಅವರು ನಮಗೆ ಬಿಟ್ಟು ಹೋಗಿದ್ದಾರೆ ಅಂದರೆ ನಂಬಕ್ಕಾಗ್ತಾ ಇಲ್ಲ. ಯಾಕಂದರೆ ಅವರು ನಮ್ಮ ಕುಟುಂಬಕ್ಕೆ ಭಾಳ ಬೇಕಾದವರು, ಸಮೀಪದಿಂದ. ನನಗಂತೂ ವೈಯಕ್ತಿಕವಾಗಿ ಅವರು ಹಿರಿಯ ಸಹೋದರರ ಥರ ಇದ್ದರು. ಅವರು ಭಾಳ ದೊಡ್ಡ ಮನಸ್ಸು ಅಧ್ಯಕ್ಷರೇ. ಅವರಿಗೆ ಯಾವುದಕ್ಕೂ ಇಲ್ಲ ಅಂತ ಇರಲಿಲ್ಲ. ಅವರ ಸಹಾಯ ಹಸ್ತ ಯಾವಾಗಲೂ ಮುಂದೆ ಮಾಡ್ತಾಯಿದ್ರು. ಯಾರಾದರೂ ಸಣ್ಣ ಪುಟ್ಟ ರೋಗ ಇದ್ದಾಗ ಒಂದು 10-20 ರೂಪಾಯಿ ಕೇಳಕ್ಕೆ ಬಂದಿದ್ರೆ 50 ರೂಪಾಯಿ ಕೊಟ್ಟೆ ಕಳಿಸ್ತಾ ಇದ್ದ ವಿನ ಯಾರಿಗೂ ಇಲ್ಲ ಅಂತ ಇರಲಿಲ್ಲ. ಅವರ ಹೆಸರು ರಾಜ ವೆಂಕಟಪ್ಪ ನಾಯಕ್ ರಾಜ್ಯದ ಮನೆತನದಿಂದ ಬಂದರೂ ಕೂಡ ಪ್ರಜೆಯ ಜೊತೆ, ಜನರ ಜೊತೆ, ಶ್ರೀಸಾಮಾನ್ಯರ ಜೊತೆ ಬರ್ತಂಥ ವ್ಯಕ್ತಿ ಅಧ್ಯಕ್ಷರವರು. ಅವರು ಕುಟುಂಬ
ಅಪಾರವಾದಂಥ ಕೊಡುಗೆ ಇದೆ ಇತಿಹಾಸದಲ್ಲಿ. ಅವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ಆಂಧ್ರ ಇರ್ಬೋದು, ಸ್ವಲ್ಪ ನೆರೆ ತೆಲಂಗಾಣ ಇರ್ಬೋದು, ಅಲ್ಲೆಲ್ಲನೂ ಕೂಡ ಅವ್ರ ಬಗ್ಗೆ ಸಾಕಷ್ಟು ಕಥೆಗಳು ಹೇಳ್ತಾರೆ. ಅಂದರೆ ಫೋಕ್ ಟೇಲ್ಸ್ ಅಂತ ನಾವೇನು ಹೇಳ್ತೀವಿ, ಲೆಜೆಂಡ್ರಿ ಫೋಕ್ ಟೇಲ್ಸ್ ಅಂತ ಹೇಳ್ತೀವಿ. ಪಠ್ಯಪುಸ್ತಕದಲ್ಲೂ ಕೂಡ ಆ ಸಂಸ್ಥಾನದ ಬಗ್ಗೆ ಮತ್ತು ಅವರು ಏನು ಸಾಧನೆ ಮಾಡಿದ್ರು ಬ್ರಿಟಿಷ್ ವಿರುದ್ಧ ಅದ್ರ ಬಗ್ಗೆ ಪಠ್ಯಪುಸ್ತಕದಲ್ಲಿ ಕೂಡ ಪಾಠ ಇರ್ತಾ ಇತ್ತು ಅಧ್ಯಕ್ಷರೇ, ನಾವು ಚಿಕ್ಕವರಿದ್ದಾಗ. ಮೊನ್ನೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದಾಗ ಸಾಕಷ್ಟು ಬದಲಾವಣೆಗಳಾಯಿತು. ಆವಾಗ ಈ ಪಾಠನೂ ಬಿಟ್ಟು ಹೋಗಿತ್ತು ಅಧ್ಯಕ್ಷರೇ. ನಾವು ಅಹೋರಾತ್ರಿ ಧರಣಿ ನಾವು ಬಸವಣ್ಣನವ್ರ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ ಹಲವಾರು ವಿಚಾರ ತಗೊಂಡು ನಾವು ಅಹೋರಾತ್ರಿ ಧರಣಿ ನಾವು ಕಲಬುರಗಿನಲ್ಲಿ ಮಾಡಿದ್ವಿ. ನಾವು ಅವ್ರಿಗೆ ಕರೆಯೋದು ಮರ್ತೋಗಿತ್ತು. ನಾವು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಅಂತ ಹೇಳಿರಲಿಲ್ಲ. ಆದರೂ ಕೂಡ ಅವ್ರು ಬಂದು ಕೂತರು, ಇಡೀ ರಾತ್ರಿ ಬಂದು ಕೂತರು. ಅವಾಗ ಒಬ್ರು ಪ್ರಶ್ನವ್ರು ಕೇಳಿದ್ರು, ತಾವು ಯಾಕೆ ಬಂದು ಇಲ್ಲಿ ಕೂತಿದ್ದೀರಾ ಸರ್, ತಮ್ಮ ಮನೆತನದ ಪಠ್ಯಪುಸ್ತಕದಿಂದ ಬಿಟ್ಟು ಹೋಗಿದೆಯಲ್ಲ ಪಾಠ, ಅದಕ್ಕೆ ಬಂದು ಕೂತಿದ್ದೀರಾ ಅಂತ ಕೇಳಿದ್ರು. ಇಲ್ಲಪ್ಪ, ನಾವು ಯಾವ ಪುಸ್ತಕದಲ್ಲಿ ನಮ್ಮ ಮನೆತನದ ಕತೆ ಇರಲಿ ಬಿಡಲಿ, ನಮ್ಮ ಸಾಧನೆ ಇರಲಿ ಬಿಡಲಿ, ಇವತ್ತೇನು ಬಸವಣ್ಣನವರಿಗೆ ಆಗ್ತಾರೆ ಅನ್ಯಾಯ ಇರ್ಬೋದು, ಬಾಬಾ ಸಾಹೇಬ್ರಿಗೆ ಆಗ್ತಾರೆ ಅನ್ಯಾಯ ಇರ್ಬೋದು, ಇಂಥ ಮಹನೀಯರಿಗೆ ಆದಾಗೆ ನಾವು ಧ್ವನಿ ಎತ್ತಿಲ್ಲ ಅಂದರೆ ನಾವೆಲ್ಲ ಸಣ್ಣ ಪುಟ್ಟ ವ್ಯಕ್ತಿಗಳು. ನಮ್ಮದು ಇತಿಹಾಸದಲ್ಲಿ ವಿ ಆರ್ ಫುಟ್ ನೋಟ್ಸ್ ಆಫ್ ಹಿಸ್ಟ್ರಿ ಅಂತ ಹೇಳಿದ್ರು ಅವರು ಅವಾಗ. ಸೊ ಅಂಥ ದೊಡ್ಡ ವಿಶಾಲವಾದಂಥ ಹೃದಯ ಅವ್ರದ್ದು. ಮತ್ತು ನನಗೆ ಒಂದು 30 ವರ್ಷದ ಹಿಂದೆ ಪಕ್ಷದ ಒಂದು ಜವಾಬ್ದಾರಿ ಕೊಟ್ಟಿದ್ರು. ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ನಮ್ಮ ಸ್ಟೇಟ್ ಸೆಕ್ರೆಟರಿ ಮಾಡಿದ್ರು. ನನಗೆ ರಾಯಚೂರು ಉಸ್ತುವಾರಿ ಕೊಟ್ಟಿದ್ದರು ಅಧ್ಯಕ್ಷರೇ. ಅದರ ಜೊತೆಗೆ ಮೊದಲನೇ ಬಾರಿಗೆ ಸುರ್ಪುರು ಕೂಡ ಸೆಕ್ರೆಟರಿಯಾಗಿ ನಾನು ಹೋದಾಗ ನನಗೆ ಏನೋ ಮಿನಿಸ್ಟರಿಗೂ ಕೊಡಲ್ಲ ಅಂತ ಸ್ವಾಗತ ಅವಾಗ ಕೊಟ್ಟರು. ಮೆರವಣಿಗೆ ಮಾಡಿಸಿದ್ರು, ಬೈಕ್ ರ್ಯಾಲಿ ಮಾಡಿಸಿದ್ರು. ನಾನು ಹೇಳಿದೆ, ಸರ್ ಯಾರಾದ್ರೂ ನೋಡಿದ್ರೆ ಜನ ಏನು ಅನ್ಕೊಂತಾರೆ, ಇಲ್ಲಪ್ಪ ನೀನು ಅವಾಗ ನಾನು ಬರೀ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೆ, ಇಲ್ಲ ನಿಂಗೆ ಮುಂದೆ ಭಾಳ ಒಳ್ಳೆ ಭವಿಷ್ಯ ಇದೆ, ಮತ್ತು ನೀನು ನಮ್ಮ ಲೀಡರ್ ಮಗ ಬರ್ತಾ ಇದ್ದಾನಂದ್ರೆ ಜನರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಆದರೆ ನನಗೂ ಕೂಡ ಎಲ್ಲೋ ಒಂದು ಕಡೆ ಅವರು ಪ್ರೋತ್ಸಾಹ ನೀಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅವ್ರದ್ದು ಕೂಡ ಸಾಕಷ್ಟು ಪ್ರೋತ್ಸಾಹ ಇದೆ ಅಧ್ಯಕ್ಷರೇ, ಅವರಿಗೆ ಪ್ರೇರಣೆ ಇದೆ ಅವರಿಗೆ. ಸೊ ಅದರಿಂದ ಇವತ್ತು ಅವರ ನನಗೆ ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ ಅಂದರೆ, ಭಾಳಷ್ಟು ಜನ ಅವರ ಸರಳತೆ ಗೊತ್ತಿಲ್ಲ. ಮೊನ್ನೆ ಕೂಡ ಅವ್ರು ನನಗೆ ಫೋನ್ ಮಾಡಿದರು, ಏನಪ್ಪ ಇದು ಸ್ಟೇಟ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ ನನಗೆ, ಏನು ಮಾಡ್ಬೋದು ಇದರಲ್ಲಿ, ನಮ್ಮ ಜನಕ್ಕೆ ಏನಾದರೂ ಹೆಲ್ಪ್ ಮಾಡ್ಬೋದಾ ಅಂತ. ಭಾಳ ಮುಗ್ಧ ವ್ಯಕ್ತಿ ಅಧ್ಯಕ್ಷರೇ ಅವರು. ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಹಿಂಗೆ ವೇರ್ ಹೌಸಿಂಗಿಗೆ ನಾವು ಲಾಜಿಸ್ಟಿಕ್ಸಿಗೆ ಇರ್ಬೋದು, ಬೇರೆ ಬೇರೆ ಇದಕ್ಕಿರ್ಬೋದು, ರೈತರಿಗಿರ್ಬೋದು ಮಾಡ್ಬೋದು ಅಂದಾಗ ಅವಾಗ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಿ, ಇಲ್ಲ ನಮ್ಮ ಜನರಿಗೆ ಒಂದು ನೀಲಿ ನಕ್ಷೆ ಹಾಕಪ್ಪ ನಮ್ಮ ಭಾಗಕ್ಕೆ, ನಾವು ಖಂಡಿತವಾಗೂ ಇದನ್ನು ಅನುಷ್ಠಾನಕ್ಕೆ ತರೋದು ಜವಾಬ್ದಾರಿ ನಂದು ಆಗುತ್ತೆ ಅಂತ ಅವರು ಒಂದು ಕನಸನ್ನು ಕೂಡ ಕಂಡಿದ್ರು ಅಧ್ಯಕ್ಷರೇ. ಸೊ ಹಾಗಾಗಿ ಇವತ್ತು ಅವರ ಸರಳತೆ ಮತ್ತು ಅವರ ದೊಡ್ಡ ಮನಸ್ಸು ಮತ್ತು ಅವರ ವ್ಯಕ್ತಿತ್ವವನ್ನು ನಾವು ನೋಡಿ ಭಾಳಷ್ಟು ಕಲಿಯೋದಿದೆ. ನಾನು ಹೇಳ್ದಂಗೆ ವೈಯಕ್ತಿಕವಾಗಿ ನನಗೆ ಕೂಡ ಭಾಳ ಒಂದು ದೊಡ್ಡ ಹಿನ್ನಡೆ. ಇವತ್ತು ಬರೀ ಅವರ ಸಮಾಜಕ್ಕೆ ಅಥವಾ ಅವರ ಜನರಿಗೆ ಸೀಮಿತ ಇಲ್ಲ, ಎಲ್ಲರಿಗೂ ಕೂಡ ಅವರ ಅಗಲಿಕೆಯಿಂದ ಒಂದು ದೊಡ್ಡ ನಷ್ಟ ಆಗಿದೆ. ಮತ್ತು ವಿಶೇಷವಾಗಿ ನಮ್ಮ ಕುಟುಂಬಕ್ಕೂ ಕೂಡ ಭಾಳ ಒಂದು ದೊಡ್ಡ ಹಿನ್ನಡೆ ಆಗಿದೆ ಅಂತ ನಾನು ಹೇಳ್ತಾ, ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಈ ಕಷ್ಟ ಕಾಲದಲ್ಲಿ ದೇವರು ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅವರಿಗೆ ಅಂತ ಕೇಳ್ಕೊಳ್ಳುತ್ತಾ ತಮ್ಮ ಸೂಚನೆಯನ್ನು ಬೆಂಬಲಿಸಿ. ಸಭಾಧ್ಯಕ್ಷರೇ, ನಿಮ್ಮ ನಿರ್ಣಯನ ಬೆಂಬಲಿಸ್ತಾ ರಾಜ ವೆಂಕಟಪ್ಪ ನಾಯ್ಕರು, ಯಾಕೆಂತ ಹೇಳಿದ್ರೆ ನಾವು ಭಾಳ ಚಿಕ್ಕವರಿದ್ವಿ. 1994ರಲ್ಲಿ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಏನು KCP ಅಂತ ಹೇಳಿ ಕಟ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಡನಾಟ, ಆವಾಗ ನಾವೆಲ್ಲ ತುಂಬ ಚಿಕ್ಕವರಿದ್ರು ಕೂಡ ನಾವು ರಾಜಕೀಯವಾಗಿ ಮುಂದೆ ಇರಲಿಲ್ಲ. ಆದರೂ ಬಂದು ನಮಗೆ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥವ್ರು, ನೋಡೋಕ್ಕೆ ಸ್ವಲ್ಪ ಒಂಥರ ಗಟ್ಸಾಗಿರೋರು ನೋಡೋಕ್ಕೆಲ್ಲ. ಅವ್ರ ರಾಜಕಾರಣನೂ ಕೂಡ ನಿಜ ಹೇಳಬೇಕಂದ್ರೆ ಸ್ವಲ್ಪ ಅಲ್ಲಿ ಆ ವಾಸ್ತು ಅಂಶಕ್ಕೆ ಸ್ವಲ್ಪ ಗಟ್ಸಾಗೆ ಮಾಡ್ಕೊಂಡು ಬಂದಿರೋರು. ಎಲ್ಲರೂ ಮಾತಾಡಿರೋದ್ರಿಂದ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಬಂದು ಅವರು ಅರ್ಜಿ ನಮಗೆ ಕೊಡಬೇಕಾದ್ರೆ, ಯಾಕಂದರೆ ಇವತ್ತು
ನನಗೆ ಒಂದು ಸ್ಥಾನಮಾನವನ್ನು ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಮನುಷ್ಯ ಆದ್ರೂ ಕೂಡ ಎಲ್ಲರೂ ಅವ್ರ ಸ್ವಭಾವವನ್ನು ಹೇಳಿದ್ರು. ಇಲ್ಲಿ ವಿಧಾನಸಭೆ ಒಳಗೆ ರಾಜಕೀಯವಾಗಿ ಬೇರೆ ಇದ್ರೂ ಕೂಡ ಒಬ್ಬ ವ್ಯಕ್ತಿತ್ವದ ಒಂದು ಅವರ ಭಾವನೆ ಏನಿದೆ ಬಂದು ಕೊಡ್ಬೇಕಾದ್ರೆ ಯಾವಾಗಲೂ ಕೂಡ ನಮ್ಮ ತಂದೆ ಬಂಗಾರಪ್ಪಾಜಿಯವ್ರನ್ನ ನೆನೆಸ್ಕೊಳ್ತಾ ಇದ್ರು. ಯಾಕಂದರೆ ಇಲ್ಲಿ ಏನಾದ್ರು ನಾವು ಒಳಗಡೆ ಬರ್ತೀವಿ ಅಂತ ಹೇಳಿದರೆ ಅವರಿಂದ ಅಂಥೇಳಿ ನಾನು ಒಂದೇ ಮಾತು ಹೇಳೋದು, ಇಂಥ ಒಂದು ಮಂಥನದವರು ಈ ಒಂದು ಸೇಯಿಂಗ್ ಇದೆ, ಕಿಂಗ್ ಈಸ್ ಡೆಡ್ ಅಂತ. ಐ ಥಿಂಕ್ ಅದಾದ ತಕ್ಷಣ ಹೇಳ್ತಾರೆ ಲಾಂಗ್ ಲೀವ್ ದ ಕಿಂಗ್ ಅಂತ ಹೇಳಿ. ಅದು ಆ ವ್ಯವಸ್ಥೆ ಅವರ ಒಂದು ಕುಟುಂಬದಿಂದ ಆಗಲಿ ಮತ್ತು ಅವರ ವ್ಯವಸ್ಥೆಯಲ್ಲಿ ಅವರ ಸುತ್ತಮುತ್ತಲಲ್ಲಿ ಇರ್ತಕ್ಕಂಥ ಲಾಂಗ್ ಲಿವ್ ದ ಕಿಂಗ್ ಅಂತಕ್ಕಂಥ ಸೇವೆಯನ್ನು ಈ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ ಕೊಡಲಿ ಅಂತಕ್ಕಂಥದ್ದನ್ನು ನಾನು ಹೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಬೆಂಬಲವನ್ನು ಸೂಚಿಸಿ ನನ್ನ ಮಾತು ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲ ಸೂಚಿಸಿದ ರಾಜ ವೆಂಕಟಪ್ಪ ನಾಯಕರು, ಸುರಪುರದ ಕ್ಷೇತ್ರದ ಶಾಸಕರು, ಅವರು ಪಾಳೆಗಾರ ವಂಶಸ್ಥರು ಮತ್ತು ರಾಜಮನೆತನದ ಕುಟುಂಬದವರಾಗಿದ್ದರೆ ಕೂಡ ಸರಳ ಸಜ್ಜನಿಕೆ ಸಾಕಾರ ಮೂರ್ತಿಯಾಗಿದ್ದರು. ಈಗ ಅವರ ಕುಟುಂಬಕ್ಕೂ ನಮ್ಮ ತಾಲೂಕಿನ ಕೂಡ್ಲಿಗಿ ತಾಲೂಕಿನ ಪಾಳೆಗಾರ ವಂಶಸ್ಥರೇನಿದ್ದಾರೆ, ಗುಡೇಕೋಟೆ, ವೀರನದುರ್ಗ ಮತ್ತು ಜರ್ಮಲಿ, ಈ ಕುಟುಂಬಕ್ಕೂ ಸುರಪುರ ಪಾಳೆಗಾರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಮುಂಚೆಯಿಂದನೂ ಇತ್ತು. ಜೊತೆಗೆ ನಮ್ಮ ತಂದೆಯವರಾದ ದಿವಂಗತ NT ಬೊಮ್ಮಣ್ಣನವರು, ಅವ್ರ ಜೊತೆ ಕೂಡ ರಾಜ ವೆಂಕಟಪ್ಪನವರಿಗೆ ತುಂಬಾ ಒಳ್ಳೆ ಒಡನಾಟ ಇತ್ತು. ಇತ್ತೀಚೆಗೆ ನಾನು ಕೂಡ ಅವರು ಉಗ್ರಾಣ ನಿಗಮದ ಅಧ್ಯಕ್ಷರಾದಾಗ ಹೋಗಿ ತುಂಬ ಹೃದಯದ ಧನ್ಯವಾದ ತಿಳಿಸಿದಾಗ ನಗುಮುಖದಿಂದ ನನ್ನನ್ನು ತುಂಬಾ ಯಾವಾಗಲೂ ನಮಗೆ ಒಂಥರ ಸ್ಫೂರ್ತಿಯಾಗಿದ್ರು. ಸಮಾಜ ವಿಷಯದಲ್ಲೂ ಮತ್ತೆ ಅಭಿವೃದ್ಧಿ ಕೆಲಸಗಳನ್ನು ನಾನು ತುಂಬಾ ಸಲಹೆ ತಗೊಳ್ತಾ ಇದ್ದೆ. ಇತ್ತೀಚೆಗೂ ಅವ್ರಿಗೆ ಫೋನ್ನಲ್ಲೇ ಕರೆ ಮಾಡಿ ಕೂಡ ನಾನು ಮಾತಾಡಿದ್ದೆ. ತುಂಬಾ ಒಳ್ಳೆ ನಮ್ಗೆ ಒಳ್ಳೆ ಇನ್ಸ್ಪಿರೇಷನ್ ಇದ್ರು ಅವರು. ಮತ್ತೆ 4 ಬಾರಿ ಶಾಸಕರಾಗಿ ಸುರಪುರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತೆ ಒಳ್ಳೆ ಸೇವೆ ನೀಡ್ತಾ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿ ತುಂಬಾ ಅಭಿಮಾನಿಗಳನ್ನು ಸಂಪಾದಿಸಿದ್ರು. ಅವರ ನಷ್ಟದಿಂದ ರಾಜ್ಯಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ವಾಲ್ಮೀಕಿ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ. ಮತ್ತೆ ದೇವರು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅವರ ಕುಟುಂಬಕ್ಕೆ ಮತ್ತು ಅಭಿಮಾನಿಗಳಿಗೆ ಅದನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಸನ್ಮಾನ್ಯ ಈಗ ಮೃತರ ಗೌರವಾರ್ಥ 1 ನಿಮಿಷ ಮೌನವನ್ನು ಆಚರಿಸಬೇಕಂತ ತಮ್ಮಲ್ಲಿ ಕೋರುತ್ತೇನೆ. ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನೆ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು.